ಸಾಮಾನ್ಯವಾಗಿ ಮಡಿಕೇರಿ ಭಾಗಕ್ಕೆ ಪ್ರವಾಸಿಗರು ಯಾಕೆ ಹೋಗ್ತಾರೆ ಅಂದರೆ ಅದು ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಸಿಗಲಿ ಅನ್ನೋ ಕಾರಣಕ್ಕೆ ಹೋಗ್ತಾರೆ. ಬಟ್ ಈ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಅನ್ನೋದನ್ನೇ ಒಂದು ದಂಧೆಯಾಗಿ ಮಾಡ್ಕೊಂಡಿದ್ರು ಅಲ್ಲಿದ್ದಂತಹ ಖಾಸಗಿಯಾಗಿ ನಿರ್ವಹಿಸುವಂತಹ ಕೆಲವೊಂದಷ್ಟು ಜನ. ಬಟ್ ಈಗ ಅಂಥವರ ವಿರುದ್ಧ ಪೊಲೀಸರು ಕೂಡ ಕ್ರಮದ ಭರವಸೆಯನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳು ಫೀಲ್ಡ್ಗೆ ಇಳಿದಿದ್ದಾರೆ. ಹಾಗಾದರೆ ಏನಾಗ್ತಾ ಇದೆ ಇಲ್ಲಿ? ಯಾರ ದಂಧೆ ಇದು? ಮತ್ತೆ ಇದು ಎಷ್ಟು ಸಮಯದಿಂದ ಈ ಪ್ರಾಬ್ಲಮ್ ಬಗ್ಗೆ ಸಾರ್ವಜನಿಕರು ಹೇಳ್ಕೊಳ್ತಾ ಇದ್ರು ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡೋಣ. ಕೊಡಗಿನ ಮಾಂದಲಪಟ್ಟಿಯಲ್ಲಿ ಜೀಪ್ ದಂಧೆ, ಪ್ರವಾಸಿಗರ ವಿರುದ್ಧ ದರ್ಪ, ದುಪ್ಪಟ್ಟು ಬಾಡಿಗೆ ವಸೂಲಿ. ಕೊಡಗು ಜಿಲ್ಲೆಗೆ ಹೋಗುವ ಪ್ರವಾಸಿಗರು ಮಡಿಕೇರಿ ತಾಲೂಕಿನ ಮಾಂದಲಪಟ್ಟಿ ಎಂಬ ಸ್ಥಳಕ್ಕೆ ಭೇಟಿ ನೀಡದೆ ಯಾರೂ ವಾಪಸ್ ಹೋಗಲ್ಲ. ವಿಶೇಷ ಅಂದರೆ ಕೊಡಗಿನ ಪ್ರಸಿದ್ಧ ಪ್ರವಾಸಿ ತಾಣ ಮಾಂದಲಪಟ್ಟಿಗೆ ಜೀಪ್ಗಳ ಮೂಲಕವೇ ತೆರಳಬೇಕು. ಈ ನಡುವೆ ಕೆಲ ಜೀಪ್ ಚಾಲಕರು ಪ್ರವಾಸಿಗರ ಮೇಲೆ ದರ್ಪದ ವರ್ತನೆ ತೋರುವುದು, ದುಪ್ಪಟ್ಟು ಬಾಡಿಗೆ ವಸೂಲಿ ಮಾಡೋದು, ಪರಸ್ಪರ ಗಲಾಟೆ ಸೇರಿದಂತೆ ಹಲವಾರು ಸಮಸ್ಯೆಗಳು ಪದೇ ಪದೇ ಕೇಳಿ ಬರ್ತಲೇ ಇರುತ್ತೆ. ಮೊನ್ನೆ ಆದ ಬೆಲೆ ಏರಿಕೆ ತಗೊಂಡ 4,000 ತಗೊಂಡು ವೈರಲ್ ಆದ ವಿಚಾರಗಳು ಮತ್ತು ಮಾಂದಲ್ಪಟ್ಟಿಯಲ್ಲಿ ಟೈಮ್ ಫಿಕ್ಸ್ ಮಾಡಬೇಕು, ಆ ವಿಚಾರಗಳು, ಸ್ಪೀಡ್ ಕಮ್ಮಿ ಮಾಡಬೇಕು, ಈ ವಿಚಾರಗಳಲ್ಲಿ ಹೇಳಿ ಅವರು ನಮಗೊಂದು ಮಾಹಿತಿಯನ್ನು ಕೊಟ್ಟರು. ರೇಟ್ 2,500, ನಮ್ಮ ಸಾಧಾರಣ 2,500 ನಾವು ತಗೊಳ್ಬೇಕು ಅಂತ ಹೇಳ್ತಾ ಇದ್ದೀವಿ. ನಾವು ಬೋರ್ಡ್ ಹಾಕಿದ್ದೇವೆ, ಇನ್ನು ಎಲ್ಲ ಜಾಗದಲ್ಲಿ ನಾವು ಬೋರ್ಡ್ ಹಾಕ್ತೇವೆ. 2,500 ಜೀಪ್ ಅವರು ಮಾಂದಲ್ಪಟ್ಟಿಗೆ ಬಾಡಿಗೆ ತಗೊಳ್ಬೇಕು. ಇಲ್ಲಿವರೆಗೆ 45 ನಿಮಿಷ ಇತ್ತು, ಈಗ 1 ಗಂಟೆ ನಾವು ಅದು ಅವಕಾಶ ಮಾಂದಲ್ಪಟ್ಟಿಯಲ್ಲಿ ನೋಡಲಿಕ್ಕೆ ಕೊಡಬೇಕು ಅಂತೇಳಿ ನಾವು ಈಗ ನಮ್ಮ ಜೀಪ್ ಅವ್ರಿಗೂ ನಾವು ಆರ್ಡರ್ ಮಾಡ್ತಾ ಇದ್ದೇವೆ. ಈ ನಡುವೆ ಕಳೆದ ವಾರ ಸರಣಿ ರಜೆಯ ಹಿನ್ನೆಲೆಯಲ್ಲಿ ಜನವರಿ 24-25ರಂದು ಜಿಲ್ಲೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿದರು. ಜೀಪ್ಗಳಿಗೆ ಹೆಚ್ಚಿನ ಡಿಮ್ಯಾಂಡ್ ಇತ್ತು. ಇದನ್ನೇ ದುರುಪಯೋಗಪಡಿಸಿಕೊಂಡ ಕೆಲ ಚಾಲಕರು ಮಾಂದಲಪಟ್ಟಿಗೆ ನಿಗದಿತ ದರಕ್ಕಿಂತ ದುಪ್ಪಟ್ಟು ಹಣ ಪಡೆದಿದ್ದಾರೆ. ಈ ಸಂಬಂಧ ಪ್ರವಾಸಿಗನೊಬ್ಬ ವಿಡಿಯೋ ಮೂಲಕ ತಮಗಾದ ಕಹಿ ಅನುಭವವನ್ನು ಹಂಚಿಕೊಂಡಿದ್ದಾರೆ. ನಾವು ಮಂಡಲಪಟ್ಟಿ ಪೀಕ್ ಹೋಗೋಕ್ಕೆ ಜೀಪ್ ಸಫಾರಿ ಮಾಡೋಕ್ಕೆ ಹೋಗಿದ್ರಿ. ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಜೀಪ್ ಸಫಾರಿ 2,500 ಅಂತ ಅಮೌಂಟು ಬರೆದಿದ್ರು. ಆದರೆ ನಮಗೆ ಸಿಕ್ಕಿರೋ ಜೀಪು, ಅವ್ರ ಹೆಸರು 7 ಅಂತ, ಅವರು ನಮಗೆ 4,000 ಚಾರ್ಜ್ ಮಾಡಿದ್ರು ಕೆಳಗಡೆ. ಆ್ಯಂಡ್ ನಾವು ಸನ್ರೈಸ್ ನೋಡಬೇಕಂತ ಆ ಟೈಮಿಗೆ ಅವ್ರ ಗಾಡಿ ಅಕ್ಸೆಪ್ಟ್ ಮಾಡಿದ್ರಿ. ಮೇಲೆ ಹೋಗಾದ್ಮೇಲೆ ಅವರು ನಮಗೆ ಲಾಸ್ಟ್ ಮೂಮೆಂಟಲ್ಲಿ ಗೇಟ್ ಹತ್ರ ಇನ್ನೂ 500 ರೂಪೀಸ್ ಚಾರ್ಜ್ ಕಟ್ಟಬೇಕಂತೆ ಪರ್ ಫೀಸು. ಅದು ನಮ್ಮಿಂದ ತೊಗೊಂಡ್ರು. ಸ್ವಲ್ಪ ಲೇಟ್ ಆಯಿತು, ಅಂದರೆ ನಾವು 55 ಮಿನಿಟ್ಸಲ್ಲಿ ಕೆಳಗಡೆ ಬಂದ್ರಿ. ಅಷ್ಟಲ್ಲಿ ಅವರು ತಿರ್ಗಾ ನಮಗೆ ಜೋರಾಗಿ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಇಲ್ಲ ನೀವು ಇನ್ನೂ 1,000 ರೂಪಾಯಿ ಜಾಸ್ತಿ ಕೊಡಬೇಕು ನಮಗೆ. ಆ್ಯಂಡ್ ಅವರು ತುಂಬ ರ್ಯಾಶಾಗಿ ಓಡಿಸಿದ್ರು, ತುಂಬ ರಫಾಗಿ ಮಾತಾಡಿದ್ರು. ನಮ್ಮ ಜೊತೆ ಫ್ಯಾಮಿಲಿನೂ ಇದ್ದರು, ಆದರೂ ಅವರು ಮಾತು ಕೇಳಿಲ್ಲ ಏನಾದರೂ. ಅದನ್ನು ನಾನು ಕೂಡ ನಮ್ಮ ಇಲಾಖೆ ಇನ್ಸ್ಪೆಕ್ಟರ್ಗಳು ಕೂಡ ಎಚ್ಚರಿಕೆ ಕೊಟ್ಟಿದ್ದೀನಿ. ನಾವೆಲ್ಲ ಸುಮಾರು ಕೇಸ್ಗಳು ಬುಕ್ ಮಾಡಿದ್ದೀವಿ, ಪರಿಶೀಲನೆ ಮಾಡಿದ್ದೀವಿ ವಾಹನಗಳಿಗೆ. ಎಲ್ಲೋ ಕೆಲವೊಂದು ಇಲ್ಲೊಂದು ಇರ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ. ಅದು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಅದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ತೀವಿ. ಕಹಿ ಅನುಭವ ಹಂಚಿಕೊಂಡ ಪ್ರವಾಸಿಗ, ವಿಡಿಯೋ ವೈರಲ್ ಬೆನ್ನಲ್ಲೇ ಎಚ್ಚೆತ್ತ ಜಿಲ್ಲಾಡಳಿತ, ಜೀಪ್ ಚಾಲಕರಿಗೆ ಎಸ್ಪಿ ಖಡಕ್ ಸಂದೇಶ. ಇನ್ನು ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂತೆ ಎಚ್ಚೆತ್ತುಕೊಂಡ ಪೊಲೀಸ್ ಇಲಾಖೆ ಜೀಪ್ ಚಾಲಕನ ವಿರುದ್ಧ ಪ್ರಕರಣ ದಾಖಲಿಸಿದ್ದು ಜೀಪನ್ನು ವಶಕ್ಕೆ ಪಡೆದಿದೆ. ಈ ಸಂಬಂಧ ಆರ್ಟಿಒಗೂ ಮಾಹಿತಿ ಕೊಡಲಾಗಿದೆ. ಮಂಗಳವಾರ ಸಂಚಾರ ಪೊಲೀಸರು ಬಾಡಿಗೆಗೆ ತೆರಳುವ ಜೀಪ್ಗಳ ದಾಖಲೆ ಪರಿಶೀಲನೆ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಪ್ರವಾಸಿಗರಿಂದ ದುಪ್ಪಟ್ಟು ಬಾಡಿಗೆ ಸುಲಿಗೆ ಪ್ರಕರಣವನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ಸಮಯ ಬದಲಾವಣೆ, ಜೀಪ್ಗಳಿಗೆ ಸ್ಟಿಕ್ಕರ್ ವ್ಯವಸ್ಥೆ ಸೇರಿದಂತೆ ಕೆಲ ಪ್ರಮುಖ ನಿಯಮಗಳನ್ನು ರೂಪಿಸಲು ತೀರ್ಮಾನಿಸಿದೆ. ಮಡಿಕೇರಿ ನಗರದ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಜೀಪ್ ಮಾಲೀಕರು ಮತ್ತು ಚಾಲಕರೊಂದಿಗೆ ಸಭೆಯನ್ನು ನಡೆಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಜೀಪ್ ದಂಧೆಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಚಾಲಕರಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಮಾಂದಲ್ಪಟ್ಟಿ ಹತ್ರ, ವ್ಯೂ ಪಾಯಿಂಟ್ ಹತ್ರ ಯಾವುದೇ ರೀತಿಯಾದಂಥ ಈ ಸಮಸ್ಯೆ ಆದಾಗ ಪೊಲೀಸವರು ಇಮಿಡಿಯೇಟಾಗಿ ನಾವು ಕ್ರಮಗಳನ್ನ ತಗೊಳ್ತೀವಿ. ಹಾಗೂ ನಾವು ಎಲ್ಲ ಗಾಡಿಗಳನ್ನ, ವೈಟ್ ಬೋರ್ಡ್ ಆಗಿರಲಿ, ಯೆಲ್ಲೋ ಬೋರ್ಡ್ ಆಗಿರಲಿ, ಅದನ್ನು ನಾವು ಚೆಕ್ ಮಾಡ್ತಿದ್ದೀವಿ. ಸೊ ಅಲ್ಲಿ ನಮಗೆ ಡಾಕ್ಯುಮೆಂಟೇಷನ್ನು ಅಥವಾ ತಪ್ಪು ಕಂಡು ಬಂದಲ್ಲಿ ನಾವು ಸಹ FIR ಮಾಡ್ಕೊಳ್ತಿದ್ದೀವಿ. ಒಟ್ಟಾರೆ ಕೊನೆಗೂ ಜಿಲ್ಲಾಡಳಿತ ಮತ್ತು ಆರ್ಟಿಒ ಜೀಪ್ ದಂಧೆಯನ್ನ ಗಂಭೀರವಾಗಿ ಪರಿಗಣಿಸಿದ್ದು, ಇನ್ಮುಂದೆ ಆದರೂ ಅದಕ್ಕೆಲ್ಲ ಬ್ರೇಕ್ ಬೀಳುತ್ತಾ, ಪ್ರವಾಸಿಗರ ಸ್ವರ್ಗದಲ್ಲಿ ಜನರು ನೆಮ್ಮದಿಯಿಂದ ಭೇಟಿ ಕೊಡೋದಕ್ಕೆ ಸಾಧ್ಯವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.